ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಿಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ. ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ನಿಮ್ಮೆಲ್ಲರಿಗೂ ಶುಭೋದಯವಾಗಲಿ. ಇವತ್ತು ಶುಭೋದಯದಲ್ಲಿ 2 ಪದಗಳಿದೆ. ಒಂದು ಶುಭ, ಇನ್ನೊಂದು ಉದಯ. 2 ಮಂಗಳಕರವಾದಂತಹ ಪದಗಳು. ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ, ಕಿವಿಗೆ, ಹೃದಯಕ್ಕೆ ಒಳ್ಳೊಳ್ಳೆಯ ಸಂಗತಿಗಳೆಲ್ಲ ಆದಾಗ ನಾವು ಸಂತೋಷವಾಗಿರ್ತೀವಿ, ಆನಂದವಾಗಿರ್ತೀವಿ. ಒಳ್ಳೊಳ್ಳೆಯ ಶಬ್ದಗಳು ಕಿವಿಗೆ ಬಿದ್ದರೆ, ಒಳ್ಳೆಯ ಸಂಗೀತ ಕಿವಿಗೆ ಬಿದ್ದರೆ, ಕಣ್ಣಿಗೆ ಒಳ್ಳೆಯ ಪ್ರಕೃತಿ ಕಣ್ಣಿಗೆ ಬಿದ್ದಾಗ ನಾವೆಲ್ಲ ತುಂಬ ಸಂತೋಷವಾಗಿರ್ತೀವಿ. ಆ ಸಂತೋಷವನ್ನು ಹಂಚ್ಕೊಳ್ಬೇಕು. ಸಂತೋಷವನ್ನು ಹಂಚಿಕೊಂಡಷ್ಟು ಸಂತೋಷ ಮತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಯಾವುದು ಶುಭೋದಯ ಅಂದರೆ, ಪ್ರತಿನಿತ್ಯ ನಿರಂತರವಾಗಿ ಇಡೀ ಜೀವ ಸಂಕುಲಕ್ಕೆ ಬೆಳಕನ್ನು, ಚೈತನ್ಯವನ್ನು ಕೊಡ್ತಾ ಇರುವಂಥ ಸೂರ್ಯನಾರಾಯಣ ಪೂರ್ವ ದಿಗಂತದಲ್ಲಿ ಹುಟ್ಟುತ್ತಾನಲ್ಲ, ಅದು ಶುಭೋದಯ. ಆ ಸೂರ್ಯನಾರಾಯಣ ಹುಟ್ಟಿದ ತಕ್ಷಣ ಆ ಪ್ರಕೃತಿ ಎಲ್ಲ ಅರಳುತ್ತೆ, ಹೂಗಳೆಲ್ಲ ಹರಳುತ್ತೆ, ಪಕ್ಷಿಗಳೆಲ್ಲ ತನ್ನ ಕಿಲಿ ಕಿಲಿ ಧ್ವನಿಯಿಂದ ಎಲ್ಲ ಹೊರಗೆ ಹಾರಿಕೊಂಡು ಬರುತ್ತೆ, ಹಸುಗಳೆಲ್ಲ ಕೂಗುತ್ತೆ. ಇಡೀ ಜೀವ ಜಗತ್ತಿಗೆ ಒಂದು ಚೈತನ್ಯ ಸಿಗುತ್ತೆ, ಒಂದು ಬೆಳಕು ಸಿಗುತ್ತೆ. ಕತ್ತಲೆಯಿಂದ ನಾವು ಬೆಳಕಿನ ಕಡೆಗೆ ಬರ್ತೀವಿ. ಸೂರ್ಯನಾರಾಯಣ ಅಂತಹ ಚೈತನ್ಯವಾದಂತಹ ಶಕ್ತಿ. ಅವನಿಗೆ ವಿಶ್ರಾಂತಿ ಅನ್ನೋದೇ ಇಲ್ಲ. ಅವನು ಪ್ರತಿನಿತ್ಯ, ಪ್ರತಿ ನಿಮಿಷವೂ ಈ ಜಗತ್ತಿಗೆ, ಇಡೀ ಜಗತ್ತಿಗೆ, ಇಲ್ಲಿ ನಮ್ಮ ಪೂರ್ವ ದಿಗಂತದಲ್ಲಿ ಸೂರ್ಯನಾರಾಯಣ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ. ಇನ್ನೊಂದು ದೇಶದಲ್ಲಿ ಅವನು ಪೂರ್ವ ದಿಗಂತದಲ್ಲಿ ಹುಟ್ಟಿ ಅವನ ಚಲನೆ ಪ್ರಾರಂಭ ಮಾಡ್ತಾನೆ. ಅಂದರೆ ಇಡೀ ಜಗತ್ತಿನ ಪೂರ್ತಿ ಸೂರ್ಯನಾರಾಯಣ ಪ್ರತಿನಿತ್ಯ ತನ್ನ ಯಾತ್ರೆಯನ್ನು ಮಾಡ್ತಾ ಇಡೀ ಜೀವ ಜಗತ್ತಿಗೆ ಆನಂದವನ್ನು, ಚೈತನ್ಯವನ್ನು, ಬೆಳಕನ್ನು ಕೊಡ್ತಾ ಇರ್ತಾನೆ. ಇದು ಶುಭೋದಯ, ಶುಭವಾದಂಥ ಉದಯ. ಬೆಳಗ್ಗೆ ಎದ್ದ ತಕ್ಷಣ ನಾವು ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ, ಹ್ಯಾವ್ ಎ ಗುಡ್ ಡೇ ಅಂತ ಹೇಳ್ತೀವಿ. ಈ ಎರಡನ್ನು ಕೊಡೋದು ಯಾರು ಅಂದರೆ ಸೂರ್ಯನಾರಾಯಣ. ಭಗವಂತ ಶ್ರೀಮನ್ನಾರಾಯಣ ಸೂರ್ಯನಲ್ಲಿ, ಚಂದ್ರನಲ್ಲಿ, ವಾಯುವಿನಲ್ಲಿ, ಪ್ರಕೃತಿಯಲ್ಲಿ ಅಂತರ್ಯಾಮಿಯಾಗಿ ಒಳಗಡೆ ಇದ್ದು ಈ ಎಲ್ಲ ಚೇತನರನ್ನು ರಕ್ಷಿಸ್ತಾ ಇರ್ತಾನೆ. ಇದು ಅವನ ಲೀಲೆ. ಸೂರ್ಯನ ಬೆಳಕು ಭಗವಂತನಿಂದ ಬರುತ್ತೆ, ಚಂದ್ರನ ಬೆಳಕು ಭಗವಂತನಿಂದ ಬರುತ್ತೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥ ಮಾತು, ಸೂರ್ಯನಲ್ಲಿ ನಾನಿದ್ದೇನೆ, ಚಂದ್ರನಲ್ಲಿ ನಾನಿದ್ದೇನೆ. ಅಂತಹ ಸೂರ್ಯ ಏನು ಅಪೇಕ್ಷೆ ಪಡದೆ ನಮ್ಮಿಂದ ನಮಗೆ ಬೆಳಕನ್ನು ಕೊಡ್ತಾನೆ, ನಮಗೆ ಚೈತನ್ಯವನ್ನು ಕೊಡ್ತಾನೆ. ನಮ್ಮಿಂದ ಏನು ಅಪೇಕ್ಷೆ ಮಾಡೋದಿಲ್ಲ ಪಾಪ. ಆ ಸೂರ್ಯನಾರಾಯಣನ ಬೆಳಕು ಬಂದಾಗ ನಮ್ಮೆಲ್ಲರಿಗೂ ಉದಯ ಆಗುತ್ತೆ, ಸೂರ್ಯೋದಯವಾಗುತ್ತೆ. ನಾವೆಲ್ಲ ಈ ಲೌಕಿಕ ಪ್ರಪಂಚದಲ್ಲಿದ್ದೀವಲ್ಲ, ನಾವು ನಮ್ಮ ಮನೆಗಳಲ್ಲಿ ದೀಪಗಳನ್ನು ಹಚ್ಚಿರ್ತೀವಿ, ಎಲೆಕ್ಟ್ರಿಸಿಟಿ ಇದೆ, ಫ್ಯಾನ್ ಇದೆ, AC ಇದೆ. ಅದೆಲ್ಲ ನಮಗೆ ಪ್ರತಿನಿತ್ಯವೂ ಅದರ ಸೌಕರ್ಯವನ್ನು ನಾವು ಪಡಿತೀವಿ. ತಿಂಗಳ ಕೊನೆಯಲ್ಲಿ ಅದಕ್ಕೆಲ್ಲ ಹಣ ಕಟ್ಟಬೇಕು, ಎಲೆಕ್ಟ್ರಿಸಿಟಿಗೆ ಬಿಲ್ ಕಟ್ಟಬೇಕು, ಇಲ್ಲದೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿಬಿಡ್ತಾರೆ. ನಮ್ಗೆ ಫ್ಯಾನ್ ಇರೋದಿಲ್ಲ, AC ಇರೋದಿಲ್ಲ. ಆದರೆ ಒಂದು ದಿವಸನಾದರೂ ಸೂರ್ಯನಾರಾಯಣ ತಾನು ಕೊಡುವಂತಹ ಬೆಳಕಿಗೆ ಯಾವತ್ತಾದರೂ ಚಾರ್ಜ್ ಮಾಡಿದಾನ? ಇಲ್ಲ. ಎಷ್ಟು ಪ್ರಕೃತಿಯನ್ನು ನಾವು ಅನುಭವಿಸ್ತಾ ಹೋದರೆ ಇಂಥ ಅನೇಕ ಸನ್ನಿವೇಶಗಳೆಲ್ಲ ಬಂದು ಮನಸ್ಸು ತುಂಬಿ ಬರುತ್ತೆ. ಇದು ಶುಭೋದಯ. ಆ ಪೂರ್ವ ದಿಗಂತದಲ್ಲಿ
ಸಹಸ್ರ ಕಿರಣಗಳಿಂದ ಅದ್ಭುತವಾದಂತಹ ಒಂದು ಚಿತ್ರವನ್ನು ಚಿತ್ರಿಸ್ತಾ ಆಕಾಶದಲ್ಲಿ, ನೀಲ ಆಕಾಶದಲ್ಲಿ ಸೂರ್ಯ ಮೇಲಕ್ಕೆ ಬರ್ತಾನಲ್ಲ, ಅದು ಅದ್ಭುತವಾದಂತಹ ಸನ್ನಿವೇಶ. ಅದನ್ನು ನಾವು ನೋಡಿದಾಗ ಮನಸ್ಸು ತುಂಬುತ್ತೆ, ಶುಭೋದಯ ಆಗುತ್ತೆ. ನಮ್ಮ ಒಬ್ಬರು ಬಹಳ ಹಿರಿಯ ಚಿಂತಕರೊಬ್ಬರಿದ್ರು ಶಂಕರಪುರದಲ್ಲಿ. ಅವರು ಪ್ರತಿನಿತ್ಯ ಬೆಳಗ್ಗೆ ಹೊತ್ತು ವಾಯುಸೇವನೆಗೋಸ್ಕರ ಹೊರಗಡೆ ಹೋಗ್ತಾ ಇದ್ರು. ಅವ್ರು ಹೋಗ್ತಾ ಇದ್ದಿದ್ದು ಗವಿಪುರಂ ಗುಡ್ಡದ ಮೇಲೆ ಕೂತ್ಕೊಳ್ತಾ ಇದ್ರು, ಪೂರ್ವ ದಿಗಂತವನ್ನು ನೋಡ್ಕೊಂಡು. ಪ್ರತಿನಿತ್ಯ ಸೂರ್ಯೋದಯವನ್ನು ನೋಡಿ 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 ಆನಂದ ಪಟ್ಕೊಂಡು ಬರ್ತಾ ಇದ್ರು. ನಾನು ಅವರನ್ನು ಒಮ್ಮೆ ಕೇಳಿದೆ, ನೀವು ಪ್ರತಿನಿತ್ಯ ಹೋಗ್ತೀರಿ, ಪ್ರತಿನಿತ್ಯ ಸೂರ್ಯ ಪೂರ್ವ ದಿಗಂತದಲ್ಲಿ ಹುಟ್ಟುತ್ತಾನೆ, ಏನು ವಿಶೇಷ? ನೋಡು, ಅದೇ ವಿಶೇಷ. ಪ್ರತಿನಿತ್ಯ ಒಂದೊಂದು ರೀತಿ ಅವನು ಉದಯಿಸ್ತಾನೆ. ಮೋಡಗಳ ಮಧ್ಯದಿಂದ ಒಂದು ದಿವಸ ಮೇಲಕ್ಕೆ ಬರ್ತಾನೆ, ನೀಲಾಕಾಶದಲ್ಲಿ ಒಂದ್ಸಲಿ ಮೇಲಕ್ಕೆ ಹಾಗೆ ಬರ್ತಾನೆ. ಆ ಸುತ್ತಲೂ ಆ ಕಿರಣಗಳೆಲ್ಲ, ಕೆಂಪು ಕಿರಣಗಳೆಲ್ಲ ಹಾಕ್ತಾನೆ. ಒಂದು ಸಲ ಅವನನ್ನು ದರ್ಶನ ಮಾಡಿಬಿಟ್ರೆ ಒಳ್ಳೆಯ ಚೈತನ್ಯ ಸಿಗುತ್ತೆ ಅಂದರು. ಇವತ್ತಿನ ಶುಭೋದಯ ನಿಮಗೆ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಶುಭೋದಯವಾಗಲಿ. ಶ್ರೀಮತೇ ರಾಮಾನುಜಾಯ ನಮಃ. ರಾಮ